ರೀಸೆಂಟಾಗಿ ನನ್ನ ಫ್ರೆಂಡ್ ಮನೆಗೆ ವಿಸಿಟ್ ಮಾಡಿದಾಗ ಜವಳಿಕಾಯಿ ಪಲ್ಯ ಮಾಡಿದರು. ಕೆಲವೊಬ್ಬರು ಇದನ್ನು ಜವಳಿಕಾಯಿ ಅಂತಾರೆ, ಕೆಲವೊಬ್ಬರು ಗೋರಿಕಾಯಿ ಅಂತ ಹೇಳ್ತಾರೆ. ಸೊ ಬಟ್ ಆ ಟೇಸ್ಟ್ ನನಗೆ ಯಾಕೋ ಅಷ್ಟೊಂದು ಫ್ರ್ಯಾಂಕಾಗಿ ಇಷ್ಟ ಆಗಲಿಲ್ಲ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಜವಳಿಕಾಯಿ ಪಲ್ಯ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದೇನು ತುಂಬ ಸ್ಪೆಷಲ್ ಫುಡ್ ಅಲ್ಲ ಅಂತ ಅನ್ನಿಸ್ಬೋದು, ಬಟ್ ಕೆಲವೊಬ್ಬರು ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ತಾಯಿದ್ರು. ಅದು ಟೇಸ್ಟ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದೆಲ್ಲಿ ಟೇಸ್ಟ್ ಮಾಡಿದೆ ಅಂದರೆ ರೀಸೆಂಟಾಗಿ ನನ್ನ ಫ್ರೆಂಡ್ ಮನೇಲಿ ಟೇಸ್ಟ್ ಮಾಡಿದೆ ನಾನು. ನಾವು ಮಾಡೋ ಟೇಸ್ಟಿಂದ ತುಂಬ ಡಿಫ್ರೆಂಟಾಗಿತ್ತು, ಬಟ್ ನನಗೆ ಯಾಕೋ ಪರ್ಸನಲಿ ಇಷ್ಟ ಆಗಲಿಲ್ಲ. ಅವ್ರು ಯಾವಾಗಲೂ ಅದೇ ರೀತಿ ಮಾಡೋದಂತ, ಮತ್ತು ಜವಳಿಕಾಯಿನ ಅವ್ರು ಯಾವಾಗಲೂ ಕಟ್ ಮಾಡಿಬಿಟ್ಟು ಮಾಡ್ತಾರೆ ಅಂತ ಕೇಳಿದೆ. ಸೊ ಆದಷ್ಟು ಜವಳಿಕಾಯಿನ ಕೈಯಲ್ಲಿ ಬಿಡಿಸಿ ಆ ನಾನೆಲ್ಲ ತೆಗೆದುಬಿಟ್ಟು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರ್ಯಾರೆಲ್ಲ ಬೇಯಿಸ್ಬಿಟ್ಟು ಜವಳಿಕಾಯಿ ಪಲ್ಯ ಮಾಡ್ತಿದ್ರೋ ಒಂದು ಸರಿ ಖಂಡಿತ ಈ ಥರ ಟ್ರೈ ಮಾಡಿ. ಫಸ್ಟು ಜವಳಿಕಾಯಿನ ಕೈಯಲ್ಲಿ ಬಿಡಿಸ್ಕೊಂಡು ತೊಳ್ಕೊಂಡು ಆ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೊಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮತ್ತು ಒಂದು ಬೇರೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಾಮೂಲಿ ಸಾಸಿವೆ ಜೀರಿಗೆ ಬೇರೆ ಪಲ್ಯಗಳೆಲ್ಲ ಆಲ್ಮೋಸ್ಟ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ಮಾಡೋದು. ಬಟ್ ಬೇಯಿಸೋ ಬದಲು ಇದನ್ನು ಹುರಿದು ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ ನೋಡಿ, ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಸೊ ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ಬಾಡಿದ ನಂತರ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟು ಎಲ್ಲರೂ ಸ್ವಲ್ಪ ಜಾಸ್ತಿ ಖಾರ ಯೂಸ್ ಮಾಡೋದ್ರಿಂದ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತಾರೆ. ನಾನು ಸ್ವಲ್ಪ ಕಡಿಮೆ ಹಾಕ್ತೀನಿ, ಯಾಕಂದರೆ ಮಕ್ಕಳು ಇರೋದ್ರಿಂದ ಅವರು ಸ್ವಲ್ಪ ವೆಜಿಟೇಬಲ್ ತಿನ್ನಲಿ ಅನ್ನೋ ಉದ್ದೇಶಕ್ಕೆ. ಖಾರ ಮಾಡಿಬಿಟ್ರೆ ಅವರು ಖಾರ ಇದೆ ಅಂತ ತಿನ್ನೋದೇ ಇಲ್ಲ. ಜವಳಿಕಾಯಿ ಅಬ್ವಿಯಸ್ಲಿ ನಾರಿನಂಶ ಇರೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಹಾಕ್ತೀನಿ ಖಾರನ, ಯಾಕಂದರೆ ಜವಳಿಕಾಯಿನ ಅವರು ಕನ್ಸ್ಯೂಮ್ ಮಾಡಲಿ ಅಂತ. ಈಗ ಇದು ಫ್ರೈ ಆದಮೇಲೆ ಇದಕ್ಕೆ ಜವಳಿಕಾಯಿನ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಗುರಾಳ್ ಪುಡಿ ಮತ್ತು ಕಡಲೆ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾಯಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಬಾಡಿಸಿದ್ರೆ ಸಾಕು. ಬೇರೆ ಕೆಲಸ ಇದ್ದಾಗ ನಾವು ಈ ಥರ ನೀರು ಹಾಕ್ಬಿಟ್ಟು ಬಾಡಿಸ್ಕೋಬೇಕು. ಇಲ್ಲ ನಾನು ಮುಂದೆನೇ ನಿಂತಿದ್ದು ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಹಾಗೆ ಇದು ಚಪಾತಿ ಮತ್ತು ರೊಟ್ಟಿಗೆಂತೂ ವಾವ್ ಅದ್ಭುತವಾದ ಟೇಸ್ಟ್ ಅಂತಲೇ ಹೇಳ್ಬೋದು. ಒಂದು ಸರಿ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಬೇಯಿಸಿ ಮಾಡಿದ್ಕೂ ಈ ಥರ ಹುರಿದು ಮಾಡಿದ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ನನ್ನ ಫ್ರೆಂಡಿಗೂ ನಾನು ಈ ರೆಸಿಪಿನ ತಿಳಿಸ್ಬಿಟ್ಟು ಬಂದಿದ್ದೀನಿ. ಅವಳು ನೆಕ್ಸ್ಟ್ ಟೈಮ್ ಮಾಡೋದಾದರೆ ಟ್ರೈ ಮಾಡ್ತೀನಿ ಅಂದಿದ್ಲು. ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೀತಿ ಮಾಡಿದಾಗ ಆ ಟೇಸ್ಟ್ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.